ಭಾರ್ಗವಿ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಭಾರ್ಗವಿ: ಸುಳ್ಳು ಸಾಕ್ಷಿ ಕೊಟ್ಟಿರೋ ನೀವೇ ಇಷ್ಟು ಮೆರಿತಾ ಇರ್ಬೇಕಾದ್ರೆ ಸತ್ಯ ಕೊಟ್ಟಿರೋಳು ನಾನು ಯಾಕೋ ಎದುರುಲಿ? ಥೂ, ನಿನ್ ಜನ್ಮಕ್ಕಿಷ್ಟು. ನಿಮ್ JP ಸರ್ರೇ ಒಂದ್ ದೊಡ್ಡ ಕ್ರಿಮಿನಲ್ಲು, ಅವನ ಜೊತೆ ಸೇರ್ಕೊಂಡು ನೀನು ಕ್ರಿಮಿನಲ್ ಆಗ್ಬಿಟ್ಟಿದ್ದಿ. ದೊಡ್ಡ 420 ಕ್ರಿಮಿನಲ್ ಜೋಡಿ ನಿಮ್ದು. ಏಯ್ ಭಾರ್ಗವಿ, ನನ್ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ರೆ ಪುಡಿ ರೌಡಿಗಳ ತರ ಬಂದು ದೌಂದರ್ಯ ಮಾಡ್ತಿರೋದು ನೀವುಗಳು. ಸರಿ ದಾರಿಲಿ ನಡೆಯಕ್ಕಾಗದೆ ಈಗೆಲ್ಲ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಒಂದೇ ಒಂದ್ಸಲ ಸತ್ಯ ಅನ್ನೋದು ಆಚೆ ಬರಲಿ, ನಿನ್ನ JP ಸರ್ನ ಕೋರ್ಟಿಂದನೇ ಎತ್ತಂಗಡಿ ಮಾಡಿಸ್ತೀನಿ. ಬೇರೆಯವ್ರನ್ನ ಅನ್ಫಿಟ್ ಲಾಯರ್ ಅನ್ನೋದಲ್ವಾ ಚಟ ಅಲ್ವಾ ನಿಮಗೆ? ನೀವೆಂತ ಅನ್ಫಿಟ್ ಲಾಯರ್ಗಳು ಏನು ಅಂತ ತೋರಿಸ್ತೀನಿ. ನೀವೆಂತ ಫ್ರಾಡ್ಗಳು ಅಂತ ಇಡೀ ಜಗತ್ಗೆ ಗೊತ್ತಾಗುತ್ತೆ. ಆಮೇಲಿಂದ ಯಾರು ಜಾಗ ಖಾಲಿ ಮಾಡಬೇಕಾಗುತ್ತೆ ಅಂತ ನೋಡೋಣ. ಹೋಗಿ ಆ JP ಲಾಯರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಯಾರಿಗೂ ಸತ್ಯ ಅರ್ಥ ಮಾಡ್ಕೊಳೋ ಶಕ್ತಿ ಇಲ್ವಾ? ಅಥವಾ ಸುಳ್ಳನ್ನ ಎದುರಿಸೋ ತಾಕತ್ತಿಲ್ವಾ? ಅಷ್ಟು ದೊಡ್ಡ ಲಾಯರ್ JP ಸರ್ ಬಗ್ಗೆನೇ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ? ನಾನು ಈ ಫೀಲ್ಡಿಗೆ ಬಂದು 10 ವರ್ಷ ಆಯ್ತು. ನಾನು ಒಂದ್ಸಲನೂ JP ಸರ್ ಸೋತಿರೋದು ನೋಡೇ ಇಲ್ಲ. ನೋಡಿ ಬೆಂಕಿ ಜೊತೆ ಸರ್ಸ ಆಡೋಕ್ಕಾಗುತ್ತಾ? JP ಸರ್ ಹೇಳಿದ್ಮೇಲೆ ಅದೇ ಕೋರ್ಟಲ್ಲಿ ವೇದವಾಕ್ಯ, ಅದು ಲಾಸ್ಟ್ ಹಿಯರಿಂಗ್ ಅಲ್ಲೇ ನಿಮಗೆ ಅರ್ಥ ಆಗ್ಬೇಕಿತ್ತು. ಅವ್ರ ಸಾಕ್ಷಿನ ಸುಳ್ಳು ಅಂತ ಪ್ರೂವ್ ಮಾಡೋ ಕನ್ಸ್ ಕಾಣ್ಬೇಡಿ. ಮೊದ್ಲು ಆಚೆ ಹೋಗಮ್ಮ ಇಲ್ಲಿಂದ. ನೀನು ಹೇಳಿದ್ ಕೇಳಿಸ್ಲಿಲ್ವಾ ಭಾರ್ಗವಿ? ದಾರಿ ಆ ಕಡೆ ಇದೆ, ಹೋಗು. ಇನ್ನೆ ಮೇಲೆ ಕೋರ್ಟ್ ಕಡೆ ತಲೆ ಹಾಕು, ಮಲಗಬೇಡ. ಆಂಟಿ ಅಂದಾಗ ಅಳಿಯಂದ್ರೆ ನಾನು ಯಾರು ಅಂತ ಗೊತ್ತಾಯ್ತಾ? ಹೌದು, ಬೃಂದಾರ್ ಯಜಮಾನ್ರಲ್ವಾ ನೀವು? ಇರಿ, ಕುಡಿಯೋದಕ್ಕೆ ಏನಾದರೂ ಮಾಡ್ಕೊಂಬರ್ತೀನಿ. ಆಂಟಿ ಅದೆಲ್ಲ ಏನು ಬೇಡ, ಒಂದು ನಿಮಿಷ ನನ್ನ ಮಾತು ಕೇಳಿ. ಏನು ಅಂತ ಹೇಳ್ತೀರಾ? ನಾನು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕು. ಇಲ್ಲ, ನೀವು ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ಏನು ಅಳಿಯಂದ್ರೆ ಈಗ ಹೇಳ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದಿರೋದೇ ಅದಕ್ಕೆ. ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ. ದುಡ್ಡು ತಿನ್ನೋದ್ರಲ್ಲಿ ತಪ್ಪೇನಿದೆ ಹೇಳಿ? ಏನಿದು ದುಡ್ಡು? ಇಷ್ಟಪಡ್ತಿರೋದನ್ನ ನಾನು ನೋಡೋಕೆ ಆಗ್ತಾ ಇಲ್ಲ. ನಿಮಗೆ ಬೇಕಾಗಿರೋ ದುಡ್ಡನ್ನ ನಾನು ಕೊಡ್ತೀನಿ, ನೀವು ಈ ಕೆಲಸ ಮಾಡಬೇಡಿ. ಇಲ್ಲಪ್ಪ, ನಿಮ್ಮ ಯಾವ ದುಡ್ಡು ನನಗೆ ಬೇಡ. ಈಗಾಗಲೇ ನೀನು ಹೆಂಡ್ತಿ ಒಂದ್ಸರಿ ದುಡ್ಡು ಕೊಟ್ಟು ಈಗ ಲಂಚ ತಗೊಂಡಿದ್ದೀರಂತ ಊರಿಗೆಲ್ಲ ಹೇಳ್ಕೊಂಡು ತಿರುಗಿದ್ದಾಳೆ. ಮೇಲೂ ಬುದ್ಧಿ ಬಂದಿಲ್ಲ ಅಂದರೆ ಚೆನ್ನಾಗಿರಲ್ಲ. ಕಷ್ಟನೋ ಸುಖನೋ ಬಿಟ್ಟಿಯಾಗಿ ಕೊಡೋ 1 ರೂಪಾಯಿ ದುಡ್ಡು ನಮಗೆ ಬೇಡಪ್ಪ. ನಾವು ದುಡ್ದೇ ತಿಂತೀವಿ. ಆಂಟಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಬೃಂದನ್ ಮದುವೆ ಆಗಿ ನನ್ನ ಜೀವನ ಅಂತೂ ಈಗ ಆಗೋಯ್ತು. ನೀವು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ದುಡ್ಡು ಕೊಡೋಕೆ ಬಂದೆ. ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮ ಅನ್ನೋದು ನೋಡದೆ ನಿಮ್ಮನ್ನ ಮನೆ ಕೆಲ್ಸಕ್ಕೆ ಕರೆಸಿದಾರಲ್ಲ. ಭಾರ್ಗವಿ ಆಗಿದ್ರೆ ನಿಮ್ಮನ್ನ ಈ ರೀತಿ ಕೆಲಸ ಮಾಡೋದಿಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲ ಸರಿ ಹೋಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಬೃಂದ ಬದಲು ಭಾರ್ಗವಿ ಮನೇಲಿ ಇರ್ತಾ ಇದ್ಲು. ಭಾರ್ಗವಿ ಹೇಗಿದ್ದಾಳೆ ಆಂಟಿ? ಅವಳಿಗೇನು ತೊಂದರೆ ಇಲ್ಲ ಅಲ್ವಾ? ಅವಳ ಗಂಡ ಮನೆಯವ್ರ ಜೊತೆ ಆರಾಮಾಗಿದ್ದಾಳಲ್ವಾ? ನೋಡಿ ಹೇಳಿ ಅಂದ್ರೆ ನಮ್ಮ ಭಾರ್ಗವಿ ಮದುವೆ ಆಗಿರೋ ಹುಡುಗಿ. ಅವಳ ಬಗ್ಗೆ ನೀವು ಹೇಳೋದು ಕೇಳೋದು ಚೆನ್ನಾಗಿರಲ್ಲ. ನೀವು ಮದುವೆ ಮಾಡ್ಕೊಂಡಿರೋದು ಬೃಂದನ್ನ. ಯಾರನ್ನ ಮದುವೆ ಮಾಡ್ಕೊಂಡಿದ್ದೀರೋ ಅವ್ರ ಜೊತೆ ಸುಖವಾಗಿ ಸಂತೋಷವಾಗಿ ಚೆನ್ನಾಗಿರಿ. ಆಗ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಆಂಟಿ ಆಗಲ್ಲ, ದಯವಿಟ್ಟು ನನ್ನ ಮಾತು ಕೇಳಿ, ಕ್ಷಮಿಸ್ಬಿಡಿ. ಈಗ ನಂಗೆ ಹೇಳೋದಕ್ಕಾಗಲಿ ಕೇಳೋದಕ್ಕಾಗಲಿ ಟೈಮ್ ಇಲ್ಲಪ್ಪ. JP ಇನ್ನೇನು ನೆಕ್ಸ್ಟ್ ಹಿಯರಿಂಗ್ ಅಷ್ಟೊದ್ಲಿ ಈ ಕೇಸ್ ಮುಗ್ದೋಗುತ್ತೆ. ಅರ್ಜುನ್ ವಂದನ ಮದುವೆ ಜೊತೆಗೆ ಇವನ್ ಮದುವೆನೂ ಮಾಡ್ಬಿಟ್ರಾಯ್ತು. ಏನಂತೀಯ ವಿಕ್ಕಿ? ಅಯ್ಯೋ ಬೇಡ ಅಂಕ. ಮೊದಲು ನಾನೇ ಮದುವೆ ಆಗಬೇಕು, ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಕುಣಿತಿದ್ಲು ನಮ್ಮಕ್ಕ. ಜೊತೆಲಿ ನಾನು ಮದುವೆ ಆಗ್ಬಿಟ್ರೆ ಮುಗೀತು ಕತೆ. ಬೇಡಪ್ಪ, ಮೊದಲೋಳು ಮದುವೆ ಆಗಲಿ, ಆಮೇಲೆ ನಾನು ಮದುವೆ. JP ಸ್ವಲ್ಪ ದಿನ ಅದ್ದೂರಿಯಾಗಿ ವಂದನನ್ನ ಬರ್ಮಾಡ್ಕೊತೀನಿ. ಅವಳನ್ನ ಈ ಮನೆ ಮಗಳ ಥರ ನೋಡ್ಕೊತೀನಿ. ಶಕ್ತಿ ಪ್ರಸಾದ್, ಅದು ನನಗೆ ಗೊತ್ತಿಲ್ವಾ JP? ಅಷ್ಟಲ್ದಲೇ ಹೋಗಿದ್ರೆ 15 ವರ್ಷದ ಹಿಂದೆನೆ ಮದ್ವೆನ ಫಿಕ್ಸ್ ಮಾಡ್ತಿದ್ವಾ? ನನ್ನ ಮಗಳು ನಿಮ್ಮನೇಲಿ ರಾಣಿ ಥರ ಇರ್ತಾಳೆ ಅಂತ ನಂಬಿಕೆ ನನಗಿದೆ. ಆದರೆ ಈ ಮದುವೆ ತಯಾರಿಯಲ್ಲೇ ಆ ಭಾರ್ಗವಿ ಕತೆನೂ ಮುಗಿಸ್ಬೇಕು. JP ನಿಂಗೆ ಇನ್ನೊಂದು ವಿಷಯ, ಭಾರ್ಗವಿ ಯಾರು ಅಂತ ನಿನಗೆ ಗೊತ್ತಾ? ಗೊತ್ತು. 20 ವರ್ಷದ ಹಿಂದೆ ನನ್ನನ್ನು ಜೈಲಿಗೆ ಹಾಕಬೇಕು ಅಂತ ಓಡಾಡ್ತಿದ್ನಲ್ಲ ರವೀಂದ್ರ ಭಟ್ಕಳ್, ಅವ್ರ ಮಗಳು. JP ಅಂದ್ರೆ ನಿನ್ಗೆ ಈ ವಿಷಯ ಗೊತ್ತಿತ್ತಾ? ನಾನು 4 ದಿನದ ಹಿಂದೆ ಭಾರ್ಗವಿ ಮನೆಗೆ ಹೋಗಿದ್ದೆ. ಆಗ ನೋಡಿದ್ರೆ ಆ ಮುರುಳಿ ಹೆಂಡತಿ ಕಲ್ಪನಾ ಅಲ್ಲಿದ್ಲು. ನನಗೆ ತುಂಬಾ ಆಶ್ಚರ್ಯ ಆಯ್ತು. ಒಳಗಡೆ ಹೋಗಿ ನೋಡಿದ್ರೆ ರವೀಂದ್ರ. ಅಲ್ಲೇ ಅವನು ನೂತಾಕ್ ಬಿಡೋಣ ಅಷ್ಟು ಕೋಪ ಬಂತು. ಆದ್ರೆ ನಾವೇನ್ ಇವಾಗ ಮಾಡೋ ಅವಶ್ಯಕತೆನೇ ಅವನಿಗಾಗ್ಲೇ ಹುಚ್ಚಿಡ್ದು ನರ್ಲಾಡ್ತಾ ಇದ್ದಾನೆ. ಅಂಕಲ್, ನಿಮ್ಗೊಂದು ವಿಷಯ ಹೇಳ್ಬೇಕು. ಆ ಹುಚ್ಚಿಡ್ಸಿದ್ದೆ ನಾವು. JP ವಾಹ್, ಏನ್ ಹೇಳ್ತಾ ಇದೀಯ ವಿಕ್ಕಿ? ಅವ್ರ ಅಪ್ಪಂಗೆ ಹೊಡೆದಿದ್ದು ನಡೆದಿದ್ದೆಲ್ಲ ಹೇಳ್ದಾಗ ಫುಲ್ ಖುಷಿಯಿಂದ ಈಗಾಗಲೇ ನಾವ್ ಯಾರು ಅಂತ ಗೊತ್ತು, ಆದ್ರೂ ಮಗಳನ್ನ ಚೂ ಬಿಟ್ಟಿದ್ದ. ಅದಕ್ಕೆ ಒಂದು ಸಣ್ಣ ಟ್ರೀಟ್ಮೆಂಟ್ ಕೊಟ್ವಿ. JP ಸರಿಯಾಗಿ ಮಾಡಿದ್ದೀರಾ. ಸರ್ತಿ ಕೋರ್ಟಿಂದ ಆಚೆ ಉಳಿಯಾಗಾಯ್ತು. ಅಷ್ಟಕ್ಕೂ ಬುದ್ಧಿ ಬರ್ದೆ ತನ್ನ ಮಗಳನ್ನ ಎತ್ಕಟ್ಟಿದ್ದಾನೆ ಅಂದ್ರೆ ನಾವಿಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಆದ್ರೆ ನಾವು ಪಾಪ ಪುಣ್ಯ ನೋಡೋ ಜನ. ಅದಕ್ಕೆ ಜೀವ ತೆಗೆದೇ ಬಿಟ್ಟಿದ್ದೀವಿ. ಅವ್ನು ಜೀವಂತವಾಗಿರ್ಬೇಕು ಶಕ್ತಿ. ಯಾಕೆ ಅಂದ್ರೆ ಕೇಸ್ ವಿಚಾರವಾಗಿ ವಿಷಯ ಪರ್ಸನಲ್ ಆಗಿದೆ. ಅವನಿಗೂ ಅವಳ ಮಗಳಿಗೂ JP ಏನಂತ ಸರಿಯಾಗಿ ಅರ್ಥ ಮಾಡಿಸ್ತೀನಿ. ಅದಕ್ಕೆ ಅವನು ಜೀವಂತವಲ್ಲಿರ್ಬೇಕು. ಮೊದ್ಲಿಂದನೂ ರವಿಗೆ ಕಾನೂನಿನ ಪ್ರಪಂಚದಲ್ಲಿ ಅವನಿದ್ದಾಗಿದ್ರೆ ಸರಿ ಅಂತ ಹಠ. ನನ್ನ ವಾದದ ವಿರುದ್ಧ ಸೋತು ನೆಲ ಕಚ್ಚಿದ್ರೂ ಮತ್ತೆ ಎದ್ ನಿಂತಿದ್ದಾನೆ. ತನ್ನ ಪ್ರತಿರೂಪವಾಗಿ ಅವ್ರ ಮಗಳನ್ನ ನನ್ನ ವಿರುದ್ಧ ಎತ್ ನಿಲ್ಸಿದ್ದಾನೆ. ಅವತ್ಗೂ ಇವತ್ಗೂ ನಾನೇ ಸರಿ ಅನ್ನೋದು ಅರ್ಥ ಮಾಡಿಸ್ಬೇಕು ಶಕ್ತಿ.
ಇಷ್ಟು ದಿವಸ ಕತೆಗೆ ನೀನು ಚೌಕಟ್ ಕಟ್ಕೊಟ್ಟಿದ್ಯಾ, ಮುಂದಿದ್ದನ್ನ ನಾನು ನೋಡ್ಕೊಂತೀನಿ. ರಾಮಣ್ಣ ಟೀ ಕೊಟ್ಟಾಗ ಭಾರ್ಗವಿ, ಬೇಡ ರಾಮಣ್ಣ, ರಾಮಣ್ಣ ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ನನಗೆ ಗೊತ್ತು. ಈ ಟೀನಾದ್ರೂ ಕುಡಿಯಮ್ಮ ಭಾರ್ಗವಿ. ಬೆಳಗ್ಗೆ ಕೋರ್ಟಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಾಯ್ತು. ಈಗ ಆಗ್ತಾ ಇರೋದ್ನೆಲ್ಲ ನೋಡಿದ್ರೆ ಒಳ್ಳೆಯವ್ರಿಗೆ ಆ ದೇವ್ರು ಕರುಣೆನೇ ತೋರ್ಸಲ್ಲ ಅನ್ಸುತ್ತೆ. ಅಪ್ಪಂಗಿಗೆಲ್ಲ ಆಗಿರೋದ್ ನೋಡ್ತಾ ಇದ್ರೆ ನನ್ಗೂ ಹಾಗೆ ಅನಿಸ್ತಿದೆ ರಾಮಣ್ಣ. ಏನ್ ಹೇಳ್ತಾ ಇದ್ಯಾ ಭಾರ್ಗವಿ? ಅಪ್ಪಂಗೆ ಏನಾಯ್ತು? ನ್ಯಾಯವಾಗಿರೋಕೆ ಈ ಜನ ಎಲ್ಲಿ ಬಿಡ್ತಾರೆ ಹೇಳಿ ಅಣ್ಣ. ವಠಾರದ ಹತ್ರ ಬಂದು ಅಪ್ಪಂಗೆ ತುಂಬಾನೇ ಹೊಡೆದಿದ್ದಾರೆ. ತಲೆಗೆ ಏಟ್ ಬಿದ್ದಿರೋದ್ರಿಂದ ಆರೋಗ್ಯ ಕೆಟ್ಟಿದೆ. ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಏನು ಆಪರೇಷನ್ನ? ಹೌದು ರಾಮಣ್ಣ, ಆಪರೇಷನ್ಗೆ ದುಡ್ಡೇನೋ ತುಂಬಾನೇ ಬೇಕು. ಆದ್ರೆ ದುಡ್ಡು ಅನ್ಸಕ್ಕೆ ಕೆಲಸ ಇರ್ಬೇಕಲ್ಲ ರಾಮಣ್ಣ. ಏನೋ ಒಂದ್ ಮಾಡ್ಕೊಂಡಿದ್ದೆ, ಬಂದ್ ಅದಕ್ಕೂ ಕಲ್ಲಾಕಿದ್ರು. ಇಷ್ಟೆಲ್ಲ ಆದ್ರೂ ನನಗೆ ಗೊತ್ತಿಲ್ಲ ಭಾರ್ಗವಿ. ಆದ್ರೂ ನಾನು ನಿನ್ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ ಮಾತು ಹೇಳ್ತೀನಿ. ಅವರು ಕರುಣೆ ಇಲ್ಲದ ಕಟುಕ್ರಂತ ಮನುಷ್ಯರವರು. ಇಂಥ ಎಷ್ಟು ಕೇಸ್ಗಳನ್ನ ಮುಚ್ಚಾಕಿರೋ ಕಟುಕ್ರವ್ರು. ನ್ಯಾಯ ನಿನ್ ಕಡೆ ಇದ್ರು ಯಾಮಾರಿಸಿ ತನ್ನ ಬೆಳೆ ಬೇಯಿಸ್ಕೊಂತಾರೆ. ನೀನು ನಿನ್ ಜೀವನ ಪಣಕ್ಕಿಟ್ಟು ಹೋರಾಡ್ತಾ ಇದ್ಯಾ ಸರಿ, ಆದ್ರೆ ಇದರಿಂದ ಮನೆಯವರೆಲ್ಲ ಆಸ್ಪತ್ರೆಗೆ ಓಡಾಡ್ಬೇಕಾ? ಯೋಚನೆ ಮಾಡು ಭಾರ್ಗವಿ. ಭಾರ್ಗವಿ ಫೋನ್ ಮಾಡಿದಾಗ, ಹೇಳಿ ಮೇಡಮ್. ಅಲ್ಲ, ನೀವೊಬ್ರು ಡಾಕ್ಟರ್ ಬಗ್ಗೆ ಹೇಳಿದ್ರ, ಅವ್ರನ್ನ ಯಾವಾಗ ಮೀಟ್ ಮಾಡೋಣ? ನಾಳೆ ಬರ್ತಾರಂತೆ ಮೇಡಮ್. ಹಾಗೆ ನೀವು ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ರಲ್ಲ, ಅವ್ರ ರಿಪೋರ್ಟ್ ಎಲ್ಲ ತಗೊಬನ್ನಿ. ಸರಿ, ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಮೇಡಮ್. ನಾನೇ ಬಂದು ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀವು ಅಂಕಲ್ನ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಪಾರ್ಥ. ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್? ಆದಷ್ಟು ಬೇಗ ಅವ್ರು ಹುಷಾರಾಗ್ಬಿಟ್ರೆ ಸಾಕು. ಮೊನ್ನೆ ಅಪ್ಪಂಗೆ ಬಂದು ಊಟ ಮಾಡಿಸಿದ್ರಿ, ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರಿ. ಇವಾಗೆಲ್ಲ ಯಾರಿಗೂ ಹುಷಾರಿಲ್ಲ ಅಂದ್ರೆ ನಮ್ಮ ಹತ್ರ ಎಲ್ಲ ಯಾರು ದುಡ್ಡು ಕೇಳ್ಬಿಡ್ತಾರೋ, ಎಲ್ಲಿ ಸಹಾಯ ಮಾಡ್ಬೇಕಾಗುತ್ತೋ ಅಂತ ದೂರ ಹೋಗೋ ಜನನೇ ಜಾಸ್ತಿ. ಆಗಿರ್ಬೇಕಾದ್ರೆ ನೀವ್ಯಾಕಿನ್ನು ನನ್ನ ಜೊತೆನೇ ಇದ್ದೀರಾ ಪಾರ್ಥ? ನನ್ನ ತಂದೆ ಮಾತ್ರ ಚೆನ್ನಾಗಿರ್ಲಿ, ನಿಮ್ಮ ತಂದೆ ಏನಾದರೂ ಆಗಲಿ ಅನ್ನೋನಲ್ಲ ಮೇಡಮ್ ನಾನು. ಯಾರಿಗೂ ನೋವಾಗಬಾರ್ದು, ಅದರಲ್ಲೂ ಅವ್ರು ಮಾಡ್ದಲೇ ಇರೋ ತಪ್ಪಿಗೆ ಇಂಥ ಶಿಕ್ಷೆ ಅಂತೂ ಸಿಗಲೇಬಾರ್ದು. ನೀನು ಅನ್ಕೊಂತಾ ಇದೆಯಲ್ಲ, ಇದೇ ಥರ ಸಮಾಜನೂ ಯೋಚನೆ ಮಾಡಲಿ ಅಂತ ಅನ್ಕೊಂಡೋಳು ನಾನು. ಆದರೆ ಮೇಡಮ್, ನಿಮ್ಮ ಜೊತೆನೇ ಸೇರ್ಕೊಂಡು ನಾನು ಈಗ ಯೋಚನೆ ಮಾಡ್ತಾ ಇರೋದು. ಅಂದಮೇಲೆ ಸಮಾಜನೂ ಬದಲಾಗುತ್ತೆ, ತಲೆ ಕೆಡಿಸ್ಕೋಬೇಡಿ ಮೇಡಮ್. ಮನೆ ಹತ್ರ ಸಿಗ್ತೀನಿ ಆಯ್ತಾ ಮೇಡಮ್? ಹುಷಾರು. ಎಸ್ ಅರ್ಜುನ್. ಕೆಲಸಗಳೆಲ್ಲ ಹೇಗೆ ನಡೀತಿದೆ ಅರ್ಜುನ್? ಇವನ್ಗೇನಿರುತ್ತೆ ಅಂತ ಕೆಲಸ? ಜೆ.ಪಿ, ಬೆಳಗ್ಗೆ ನಿಂತಿರೋ ಮಕ್ಕಳ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಅಲ್ಲಿ ಇಲ್ಲಿ ತಿರ್ಗಾಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ. ಇವನ್ ವಯಸ್ಸಲ್ಲಿ ನಾನು ಎಷ್ಟು ಕೇಸ್ ಗೆದ್ದಿದ್ದೆ ಗೊತ್ತಾ? ಟ್ಯಾಲೆಂಟ್ ಇದ್ರೂ ಉಪಯೋಗಿಸ್ಕೊಳಕ್ ಬರಬೇಕು. ಹೋಗ್ಲಿ ಬಿಡು ಜೆ.ಪಿ. ಬಿಸಿ ರಕ್ತ. ಹೊರಗಡೆ ಹೋಗಿ ಓಡಾಡಿದ್ರೇನೆ ಪ್ರಪಂಚ ಏನು ಅಂತ ಗೊತ್ತಾಗೋದು. ನಮ್ ವಿಕ್ಕಿನೂ ಹಾಗೆ. ವಂದನ ಜೊತೆ ಒಂದು ಸಲಿ ಮದ್ವೆ ಆಗಿ ನೋಡು, ಆಮೇಲಿಂದ ಅವ್ನಿಗೆ ಎಷ್ಟು ಜವಾಬ್ದಾರಿ ಬರುತ್ತೆ ಅಂತ. ಅಲ್ವಾ ಅರ್ಜುನ್? ಅರ್ಜುನ್ ಮನ್ಸಲ್ಲೇನೆ ಈ ಕಚಡಾಗಿ ಹೋಲಿಸ್ಕೊಂಡು ನನ್ನ ಕಾಳು ಮಾಡ್ಕೊಬೇಕು. ಅಂಕಲ್, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ವಂದನ. ಅರ್ಜುನ್, ಎಲ್ಗೋಗ್ತಿದ್ಯಾ ಅರ್ಜುನ್? ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದಂತೆ. ಆ ಟಗರು ಪುಟ್ಟಿನ ಮೀಟ್ ಆಗಕ್ಕ ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ಅದನ್ನೆಲ್ಲ ಕೇಳೋಕ್ ನೀನ್ ಯಾರು? ನಾನು ನಾನು ಯಾರು ಅಂತ ನಿನಗಿನ್ನೂ ಗೊತ್ತಾಗಿಲ್ವಾ? ಅರ್ಜುನ್, ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಬೃಂದ, ಈಗ ನೀನು ಅಲ್ಲಿ ಕಚ್ಕೊಂಡಿದ್ರೆ ನಿನ್ನ ಆಸೆ ಕನಸು ಎಲ್ಲ ಮಣ್ಪಾಲಾಗುತ್ತೆ. ನಿನ್ನ ಹುಡುಗನ್ನ ಈಗೆಲ್ಲ ಎಲ್ಲಂದ್ರಲ್ಲೇ ಓಡಾಡೋದಿಕ್ಕೆ ಬಿಡ್ಬಾರ್ದು ವಂದನ. ಮೊದ್ಲೇ ಸಿಟ್ಟಲ್ಲಿದ್ದೀನಿ, ತಲೆ ತಿನ್ಬೇಡಿ. ಮುಂದೆ ಮದ್ವೆ ಆಗಿ ನನ್ನ ತಂಗಿಯಾಗಿ ಬರೋಳಲ್ವಾ, ಅದಕ್ಕೆ ಕಾಳಜಿಯಿಂದ ಹೇಳ್ದೆ. ನೋಡಿ, ನಿಮ್ದು ಸುಮ್ಮನೆ ಎಷ್ಟಿದೆಯೋ ಅಷ್ಟನ್ನ ನೋಡ್ಕೊಂಡಿರಿ. ಅವನು ನಿನ್ನ ಕೈ ಜಾರಿ ಹೋಗೋ ಮುಂಚೆ ಅವನನ್ನ ಪಡ್ಕೋ. ಅಂದ್ರೆ ಅವನು ಯಾರಿಂದೆ ಬಿದ್ದಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.